ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ಟಾಪಿಕ್ಕು ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ದಿದ್ದು, ಮೇಡಮ್ ನಾನು ಮೇಕಪ್ ಮಾಡಿದ್ಮೇಲೆ ಗ್ರೇ ಆಗಿಬಿಡತ್ತೆ, ಡಾರ್ಕ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಯಾಕೆ ಯಾಕೆ ಅಂತ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಇವತ್ತು ನಾನು ಗ್ರೇ ಆಗದೆ ಇರೋ ರೀತಿ ಹೇಗೆ ಮೇಕಪ್ ಮಾಡಬೇಕು ಮತ್ತು ಗ್ರೇ ಏನಕ್ಕಾಗತ್ತೆ ಅಂತ ನಾನು ನಿಮಗೆ ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮೇಕಪ್ ಟೆಕ್ನಿಕ್ಸು ಎಲ್ಲರೂ ಕೂಡ ಕಲಿಬೇಕಾಗಿರುತ್ತೆ. ಆ್ಯಕ್ಚುಲಿ ನೀವು ಏನೇ ಕಾಸ್ಟ್ಲಿ ಪ್ರಾಡಕ್ಟ್ ಹಾಕಿದ್ರೂ ಈ ಒಂದು ಮೆಥಡ್ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಮೇಕಪ್ಪು ಗ್ರೇ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮೇಕಪ್ ಗ್ರೇ ಆದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಿಮ್ಮ ಫೇಸು ಗ್ರೇ ಆಗೋದು ಅಂತಂದರೆ ನಿಮ್ಮ ಸ್ಕಿನ್ ಕಲರ್ಗಿಂತ ಡಾರ್ಕ್ ಆಗೋದು, ಮತ್ತು ಗ್ರೇ ಇಶ್ಯೂ ಮತ್ತು ಡಾರ್ಕು ಆಗಿಬಿಡತ್ತೆ. ಎಷ್ಟೊಂದು ಜನಕ್ಕೆ ಈ ಒಂದು ಮೇಕಪ್ ಗ್ರೇ ಆಗುವಂಥ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನನಗೆ ಕಮೆಂಟ್ ನೋಡಿದ ಮೇಲೆ ಗೊತ್ತಾಯಿತು, ಓಕೆ ನಾನು ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಲೇಬೇಕು ಅಂತ. ಸೊ ಅದಕ್ಕೆ ಈ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಲಾಸ್ಟ್ ತನಕ ನೋಡಿ. ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ವಿಡಿಯೋ. ಜಸ್ಟ್ ಮೇಕಪ್ ಮಾಡಿದ್ರೆ ಸಾಕಾಗಲ್ಲ. ಮೇಕಪ್ ಏನೋ ನಾನು ಮೇಕಪ್ ಮಾಡ್ತೀನಿ ಅಂತ ಮಾಡಿದ್ರೆ ಅದು ನಮಗೆ ಚೆನ್ನಾಗಿ ಕಾಣೋದಿಲ್ಲ. ಇವಾಗ ಗ್ರೇ ಆಗೋದು, ಬೂದ್ ಆಗೋದು, ಕೇಕಿ ಆಗೋದು, ಇದೆಲ್ಲ ಅವಾಯ್ಡ್ ಮಾಡಿ ನಾವು ಮೇಕಪ್ ಮಾಡೋದೇ ಕಲಿಬೇಕು. ಆ್ಯಕ್ಚುಲಿ ಅದೇ ಪರ್ಫೆಕ್ಟ್ ಮೇಕಪ್ಪು. ಅವಾಗೆ ನ್ಯಾಚುರಲ್ ಲುಕ್ ಸಿಗೋದು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಎಂಥ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಬಂದುಬಿಟ್ರೆ ನಿಮಗೆ ಮೇಕಪ್ ಚೆನ್ನಾಗಿ ಸೂಟ್ ಆಗೋದಿಲ್ಲ. ಇನ್ನು ಇವತ್ತು ಫಸ್ಟು ಗ್ರೇ ಏನಕ್ಕಾಗತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೇಕಪ್ಪು ಗ್ರೇ ಆಗೋದು ಮತ್ತು ಡಾರ್ಕ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ನಮ್ಮ ಫೇಸಲ್ಲಿ ನ್ಯಾಚುರಲ್ ಆಗಿ ಆಯಿಲ್ಲು ಪ್ರೊಡ್ಯೂಸ್ ಆಗುತ್ತೆ. ಆ ನ್ಯಾಚುರಲ್ ಆಯಿಲ್ಲು ನಾವು ಯೂಸ್ ಮಾಡುವಂಥ ಫೌಂಡೇಶನ್ ಜೊತೆ ಮಿಕ್ಸಪ್ ಆದಾಗ ಮೇಕಪ್ಪು ಗ್ರೇ ಆಗುತ್ತೆ. ಓಕೆನಾ? ಗ್ರೇ ಆಗೋದು ಕಾರಣನ ಫಸ್ಟು ತಿಳ್ಕೊಂಡ್ರೆ ನಾವು ಇವಾಗ ಫಾರ್ ಎಕ್ಸಾಂಪಲು ನಮ್ಮ ಫೇಸಲ್ಲಿ ಇರೋ ಆಯಿಲ್ಲು ಇವಾಗ ಹೆಂಗೆ ಮಿಕ್ಸ್ ಆಗುತ್ತೆ ಫೌಂಡೇಶನ್ ಜೊತೆ. ಇವಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನೇನು ಸ್ಟೆಪ್ಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗತ್ತೆ. ಈಗ ನಮ್ಮ ಫೇಸ್ ವಾಶು ಫಸ್ಟ್ ಮಾಡಲೇಬೇಕು, ಕ್ಲೆನ್ಸರ್ ಮಾಡಲೇಬೇಕು ಅಂತ ನಾನು ನಿಮಗೆ ಹೇಳ್ತಾ ಇರ್ತೀನಿ. CTM ಏನಕ್ಕೆ ಮಾಡಬೇಕು ಅಂತಂದರೆ, ಇವಾಗ ನೋಡಿ ನಮ್ಮ ಫೇಸಲ್ಲಿ ನಾರ್ಮಲ್ ಆಗಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಮೇಕಪ್ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡಿಬಿಟ್ಟು ಈಗ ವೆಟ್ ವೈಪ್ಸ್ ಯೂಸ್ ಮಾಡಿಬಿಟ್ಟು ನೀಟಾಗಿ ಆಯಿಲ್ನೆಸ್ ಎಲ್ಲ ಕ್ಲಿಯರ್ ಮಾಡ್ತೀವಿ. ಆವಾಗ ಫ್ರೆಶ್ ಆಗುತ್ತೆ ಅಲ್ವಾ? ಸೊ ಈ ಒಂದು ಸ್ಟೆಪ್ಪು, ಅದಕ್ಕೆ ನಾವು ಕ್ಲೆನ್ಸರ್ ಮಾಡಲೇಬೇಕು. ಇನ್ನು ಟೋನರ್ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ನಾನು. ಅಂದರೆ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋಸ್ನೆಲ್ಲ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಯಾರೆಲ್ಲ ಫ್ರೀಯಾಗಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸು ಮತ್ತು ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟ್ ಕ್ಲಾಸ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ನಾನು ಫ್ರೀ ಕ್ಲಾಸಸ್ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿ. ಆರಾಮ್ಸೆ ನೀವು ಮನೆಯಲ್ಲೇ ಇದ್ಕೊಂಡು ಈ ವಿಡಿಯೋಸ್ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮ್ಸೆ ಕಂಪ್ಲೀಟ್ ನಾಲೆಡ್ಜ್ ತೊಗೊಂಡು ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು. ಈಗ ಟೋನರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ಅಂತಂದರೆ, ಈ ಒಂದು ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರಿಗೆ ಇನ್ನೊಂದು ಸರಿ ಹೇಳ್ತೀನಿ ಅಷ್ಟೇ. ಯಾಕಂತಂದರೆ ಅವರು ಪ್ರೀವಿಯಸ್ ವಿಡಿಯೋಸ್ ನೋಡಿರಲ್ವಲ್ಲ, ಸೊ ಅದಕ್ಕೋಸ್ಕರ. ಈಗ ಟೋನರು ನಮ್ಮ ಓಪನ್ ಪೋರ್ಸ್ನ ಸ್ಟ್ರಿಂಕ್ ಮಾಡುತ್ತೆ. ಸೊ ಅದು ಮತ್ತೆ ಇನ್ನೊಂದೇನು ಅಂದರೆ, ಟೋನರ್ ಯೂಸ್ ಮಾಡೋದ್ರಿಂದ ಒಂದು ಫ್ರೆಶ್ ಅಂತಲೂ ಅನಿಸುತ್ತೆ. ಓಕೆನಾ? ಅದು ಕೂಡ ಆಯಿಲ್ ಕಂಟ್ರೋಲ್ ಮಾಡೋದಕ್ಕೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಮಾಯ್ಶ್ಚರೈಸರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ಫ್ಲಾಲೆಸ್ ಆಗಿ ಬ್ಲೆಂಡ್ ಆಗಲಿ ಅಂತ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತ ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡ್ದೇನೆ ಏನಾದರೂ ನಾವು ಫೌಂಡೇಶನ್ ಬ್ಲೆಂಡ್ ಮಾಡಕ್ಕೆ ಹೋದರೆ ಅದು ಕೇಕಿ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಮಾಯ್ಶ್ಚರೈಸರ್ ಹಾಕ್ತೀವಿ. ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಮತ್ತೆ ನಾವು ಪ್ರೈಮರ್ ಹಾಕ್ತೀವಿ. ಪ್ರೈಮರ್ ಏನಕ್ಕೆ ಹಾಕ್ತೀವಿ ಹೇಳಿ? ನಮ್ಮ ಸ್ಕಿನ್ನು ಫ್ಲಾಲೆಸ್, ಇವಾಗ ನೋಡಿ ಇಲ್ಲೆಲ್ಲ ಸ್ಟ್ರಾಬೆರಿ ಸ್ಕಿನ್ ತರ ಇರುತ್ತೆ ನೋಡಿ ಈ ಪೋರ್ಷನ್ ಅಲ್ಲಿ. ಮತ್ತೆ ಓಪನ್ ಪೋರ್ಸ್ಗೂ ಕೂಡ ಅದು, ಇವಾಗ ನಾವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಯೂಸ್ ಮಾಡ್ತೀವಿ, ಮತ್ತೆ ನಾವು ನಾರ್ಮಲ್ ಮಾಯ್ಶ್ಚರೈಸರ್ ತರ ಇರುವಂತ ಪ್ರೈಮರ್ ಕೂಡ ಸಿಗುತ್ತೆ. ಸೊ ನಮ್ಗೆ ಪೋರ್ಸ್ ಯಾರಿಗಿರುತ್ತೆ ಅವರೆಲ್ಲ ನಾವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ನ ಯೂಸ್ ಮಾಡ್ತೀವಿ. ಆ ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಏನ್ ಮಾಡುತ್ತೆ ಅಂತಂದ್ರೆ, ಈ ಓಪನ್ ಪೋರ್ಸ್ ನ ಸ್ಟ್ರಿಂಕ್ ಆಗೋ ತರ ಮಾಡುತ್ತೆ. ಓಪನ್ ಪೋರ್ಸ್ ಒಳಗೆ ಅದು ಫಿಲ್ ಆಗುತ್ತೆ ಆ ಪ್ರೈಮರು. ಸೊ ಅವಾಗ ನಮ್ಗೆ ಸ್ವೆಟ್ ಬರದೇ ಇರೋ ರೀತಿ ತಡೆಯುತ್ತೆ. ಓಕೆನಾ? ಮೇನ್ ರೀಸನ್ ನಾವು ಫಸ್ಟ್ ತಿಳ್ಕೊಂಡಿದೀವಲ್ವಾ, ಏನಕ್ಕೆ ಮೇಕಪ್ ಗ್ರೇ ಆಗುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಆಗಿ ಹೇಳಿದ್ದೀನಿ. ನಮ್ ಫೇಸ್ ಅಲ್ಲಿ ಬರುವಂತ ನ್ಯಾಚುರಲ್ ಆಯಿಲ್ ನಾವು ಯೂಸ್ ಮಾಡುವಂತ ಫೌಂಡೇಶನ್ ಜೊತೆ ಮಿಕ್ಸ್ ಆದ್ರೆ ಮಾತ್ರ ಗ್ರೇ ಆಗುತ್ತೆ. ಸೊ ಈ ರೀತಿ ನಮ್ ಫೌಂಡೇಶನ್ ಜೊತೆ ನಮ್ ನ್ಯಾಚುರಲ್ ಆಯಿಲ್ ಮಿಕ್ಸ್ ಆಗದೆ ಇರೋ ರೀತಿ ತಡೆಯೋದಿಕ್ಕೆ ನಾವು ಇಷ್ಟು ಸ್ಟೆಪ್ಸ್ ನ ಮಾಡ್ತೀವಿ. ಓಕೆನಾ? ಈ ಸ್ಟೆಪ್ಸ್ ನ ನೀವು ಯಾವ್ದಾದ್ರು ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಿಮ್ ಮೇಕಪ್ ಗ್ರೇ ಆಗತ್ತೆ. ಓಕೆನಾ? ಇನ್ನು ರೀಸನ್ಸ್ ಇದೆ, ನಾನು ಅದನ್ನು ಕೂಡ ಹೇಳ್ತಾ ಬರ್ತೀನಿ. ಕೆಲವೊಂದು ರೀಸನ್ ಏನು ಅಂತ ಅಂದ್ರೆ, ಫೇಶಿಯಲ್ ಹೇರ್ ಎಲ್ಲಿರುತ್ತೆ ಅಲ್ಲಿ ನಾವು ಫೌಂಡೇಶನ್ ಅಪ್ಲೈ ಮಾಡಿದಾಗ ಅಲ್ಲಿ ಗ್ರೇ ಕಾಣಿಸುತ್ತೆ.
ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಲಿ ಅಪ್ಪರ್ ಲಿಪ್ಪು. ನಿಮ್ ಆಕ್ಚುಲಿ ಎಲ್ರಿಗೂ ಏನ್ ಫೇಶಿಯಲ್ ಹೇರ್ ಜಾಸ್ತಿ ಇರೋದಿಲ್ಲ. ಸೊ ನೀವು ಮೇಕಪ್ ಮಾಡ್ಕೋಬೇಕು ಅಂತಾನೆ ಒಂದು ಐಬ್ರೋಸ್, ಫೋರ್ಹೆಡ್, ಅಪ್ಪರ್ ಲಿಪ್ ಇದು 3 ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಜಾಸ್ತಿ ಇದೆ ಫೇಶಿಯಲ್ ಹೇರ್ ಅನ್ನೋರು ಬೇಕಿದ್ರೆ ನೀವು ಫುಲ್ ಫೇಸ್ಗೆ ರಿಮೂವ್ ಮಾಡ್ಕೊಳ್ಬಹುದು. ಈಗ ವ್ಯಾಕ್ಸಿಂಗ್, ಥ್ರೆಡಿಂಗ್ ಇದೆಲ್ಲ ತುಂಬಾ ಬಂದಿದೆ. ನೀವು ಫೇಶಿಯಲ್ ಹೇರ್ ರಿಮೂವ್ ಮಾಡುವಂತದನ್ನ ನೀವು ಮಾಡ್ಕೊಳ್ಬಹುದು. ಬಟ್ ಮೇನ್ ಆಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಫೋರ್ಹೆಡ್, ಅಪ್ಪರ್ ಲಿಪ್, ಐಬ್ರೋಸ್ ಇಷ್ಟು ನೀವು ಮಾಡಿಸಿಟ್ಕೊಳ್ಳಿ. ಇಷ್ಟು ನೀವು ಮೇಕಪ್ ಮಾಡೋದಕ್ಕೆ ಮುಂಚೆ ಇಷ್ಟು ಪಾರ್ಟ್ ಅಲ್ಲಿ ನೀವು ಫೇಶಿಯಲ್ ಹೇರ್ ನ ರಿಮೂವ್ ಮಾಡ್ಲೇಬೇಕಾಗತ್ತೆ. ಓಕೆನಾ? ಇನ್ನೂ ಒಂದು ಕಾರಣ ಇದೆ ಮೇಕಪ್ ಗ್ರೇ ಆಗೋದಕ್ಕೆ. ನೀವು ರಾಂಗ್ ಫೌಂಡೇಶನ್ ನ ಚೂಸ್ ಮಾಡಿದಾಗ, ಈಗ ನಿಮ್ ಶೇಡ್ ಫೌಂಡೇಶನ್ ಬಿಟ್ಬಿಟ್ಟು ನಿಮ್ ಶೇಡ್ ಗಿಂತ ಡಾರ್ಕ್ ಫೌಂಡೇಶನ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅದು ಡಾರ್ಕ್ ಆಗೇ ಆಗತ್ತೆ. ಮತ್ ಇನ್ನೂ ಒಂದು ಕಾರಣ ಇದೆ. ಏನ್ ಗೊತ್ತಾ? ಕಲರ್ ಕರೆಕ್ಷನ್ ನ ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೂ ಕೂಡ ಗ್ರೇ ಆಗತ್ತೆ. ಓಕೆನಾ? ಕಲರ್ ಕರೆಕ್ಷನ್, ಕನ್ಸೀಲರ್, ಕರೆಕ್ಟರ್ಸ್ ನಾವು ಯೂಸ್ ಮಾಡ್ಬಿಟ್ಟು ನೀಟಾಗಿ ನಾವು ಕಲರ್ ಕರೆಕ್ಟಿಂಗ್ ಮಾಡ್ಬೇಕಾಗತ್ತೆ. ಈಗ ನೋಡಿ, ಇವಾಗ ನನಗೆ ಡಾರ್ಕ್ ಸರ್ಕಲ್ ಇದೆ, ಇಲ್ಲೂ ನಾನು ಫೌಂಡೇಶನ್ ಹಾಕ್ಬಿಟ್ಟೆ ಗ್ರೇ ಆಗಲ್ವಾ? ಹಾಗೆ ಆಗತ್ತೆ. ಇದನ್ನು ಫಸ್ಟ್ ಡಾರ್ಕ್ ಸರ್ಕಲ್ ನ ನೀಟಾಗಿ ಹೈಡ್ ಮಾಡಿ ಆಮೇಲೆ ನಾವು ಫೌಂಡೇಶನ್ ಹಾಕ್ಬೇಕು. ನೋಡಿ, ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ಡಾರ್ಕ್ ಇದೆ ನೋಡಿ, ಇದೆಲ್ಲ ಅಷ್ಟೇ. ಇದನ್ನೆಲ್ಲ ಕರೆಕ್ಟ್ ಮಾಡ್ಬಿಟ್ಟು ನಾವು ಫೌಂಡೇಶನ್ ಹಾಕ್ಬೇಕು. ಫೌಂಡೇಶನ್ ನಮ್ಗೆ ಫುಲ್ ಕವರೇಜ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಫೌಂಡೇಶನ್ ಒಂದೇ ಹಾಕಿದ್ರೆ ನಮ್ ಫೇಸ್ ಅಲ್ಲಿ ಇರುವಂತ ಡಾರ್ಕ್ ಸ್ಪಾಟ್ಸ್ ಯಾವುದು ಕೂಡ ಹೈಡ್ ಆಗಲ್ಲ. ಅವಾಗ ಆಟೋಮೆಟಿಕ್ ಆಗಿ ಅದು ಗ್ರೇ ಆಗೇ ಆಗತ್ತೆ. ಗ್ರೇ ಆರ್ ಡಾರ್ಕ್ ಆಗೇ ಆಗತ್ತೆ. ಇಷ್ಟು ರೀಸನ್ಸ್ ಇಂದ ನಿಮ್ಗೆ ಮೇಕಪ್ ಗ್ರೇ ಆಗುತ್ತೆ. ಈಗ ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಮೈಕಲ್ಲಿ ಚಾರ್ಜ್ ಖಾಲಿ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈಗ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ನಾನು ನೋಡ್ಕೊಂಡಿರಲಿಲ್ಲ. ಈಗ ಫಸ್ಟು ನಾವು ಕ್ಲೆನ್ಸರ್ CTM ಮಾಡಬೇಕಾಗತ್ತೆ. ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ನನ್ನ ಫೇಸು ಕ್ಲೆನ್ಸ್ ಆಗಿದೆ. ಕ್ಲೆನ್ಸ್ ಅಂತ ಅಂದರೆ ನೀಟಾಗಿ ಫೇಸ್ ವಾಶ್ ಮಾಡಬೇಕು. ಇಲ್ಲ ವೆಟ್ ವೈಪ್ಸಿಂದ ಫೇಸ್ ವಾಶ್ ಮಾಡಿದ್ಮೇಲೂ ವೆಟ್ ವೈಪ್ಸಿಂದ ನಾವು ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಆಯಿಲ್ ಕಂಟ್ರೋಲ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಈ ಟೋನರು ನಮ್ಮ ಪೋರ್ಸ್ನೆಲ್ಲ ಸ್ಟ್ರಿಂಕ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಮತ್ತು ಒಂದು ಫ್ರೆಶ್ ಲುಕ್ಕು ಕೂಡ ಕೊಡುತ್ತೆ. ನಿಮ್ದು ಏನಾದರೂ ಡ್ರೈ ಸ್ಕಿನ್ ಆದರೆ ಗ್ಲೋ ಟೋನರ್ ಯೂಸ್ ಮಾಡಿ. ನಾನು ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಮಾಮಾ ಅರ್ತ್ ಅವ್ರದ್ದು. ಇನ್ನು ನೀವು ಮಾಮಾ ಅರ್ತೆ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ದು ಆಯಿಲಿ ಸ್ಕಿನ್ ಆಗಿದ್ದರೆ ಎನಿ ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ನನಗೆ ಮಾಮಾ ಅರ್ತ್ ಸೆಟ್ ಆಗಿದೆ ಮತ್ತು ಎಲ್ರಿಗೂ ಸೆಟ್ ಆಗುತ್ತೆ. ಬೆಸ್ಟ್ ಪ್ರಾಡಕ್ಟ್ ಮತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನಾವು ಬೇರೆ ಯೂಸ್ ಮಾಡ್ತೀವಿ ಅಂದರೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಡ್ರೈ ಸ್ಕಿನ್ನವರಾದರೆ ನೀವು ಕ್ರೀಮ್ ಬೇಸ್ಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಸಿಟಾಫಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಇನ್ನು ನಾನು ಆಲ್ರೆಡಿ ನಿಮಗೆ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಕಾಂಬಿನೇಷನ್ ಸ್ಕಿನ್ ಆದರೆ ನಿಮಗೆ T-ಝೋನಲ್ಲಿ ಆಯಿಲ್ ಬರುತ್ತೆ. ಅಲ್ಲಿ ನೀವು ಆಯಿಲ್ ಬರುವಂಥ ಪ್ಲೇಸಲ್ಲಿ ನೀವು ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಇನ್ನು ಡ್ರೈ ಇರುವಂಥ U-ಝೋನಲ್ಲಿ ನೀವು ಈ ಒಂದು ಡ್ರೈ ಸ್ಕಿನ್ ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ನೀವು ಎರಡೂ ಇಟ್ಕೊಳ್ಬೇಕಾಗತ್ತೆ ಕಾಂಬಿನೇಷನ್ ಸ್ಕಿನ್ ಆದರೆ. ಈಗ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಎಲ್ಲೆಲ್ಲಿ ಪೋರ್ಸ್ ಇದೆ, ಓಪನ್ ಪೋರ್ಸು ಮತ್ತು ಎಲ್ಲೆಲ್ಲಿ ರಫ್ ಸ್ಕಿನ್ ಇದೆ, ಸ್ಟ್ರಾಬೆರಿ ಸ್ಕಿನ್ ಇದೆ, ಅಲ್ಲೆಲ್ಲ ನಾನು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇವತ್ತು ನಾನು ಇನ್ಸೈಟ್ ಅವ್ರದ್ದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಯೂಸ್ ಮಾಡುವಂಥ ಪ್ರಾಡಕ್ಟ್ ಎಲ್ಲನೂ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಯಾವುದೇ ರೀತಿ ಪೋರ್ಸ್ ಇಲ್ಲ, ಕ್ಲಿಯರ್ ಸ್ಕಿನ್ ಇದೆ, ಸ್ಟ್ರಾಬೆರಿ ಸ್ಕಿನ್ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಇಲ್ಯುಮಿನೇಟ್ ಪ್ರೈಮರ್ಸ್ ಬರುತ್ತೆ ನಿಮಗೆ, ಅದು ಮಾಯ್ಶ್ಚರೈಸರ್ ಥರ ಇರುತ್ತೆ, ಆ ರೀತಿ ಕ್ರೀಮಿ ಥರ ನೀವು ಅದನ್ನು ಯೂಸ್ ಮಾಡ್ಬೋದು. ಈಗ ನನಗೆ ಓಪನ್ ಪೋರ್ಸು ಇದೆಲ್ಲ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಈ ಪೋರ್ಸ್ ನಾವು ಈ ಒಂದು ಪೋರ್ಸ್ ಇರೋ ಹತ್ರ ಏನಾದರೂ ಈ ಒಂದು ಪ್ರೈಮರ್ನ ಯೂಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಆವಾಗ ಪೋರ್ಸಲ್ಲಿ ಹೋಗಿ ಫಿಲ್ ಆಗುತ್ತೆ. ಆವಾಗ ನಮಗೆ ಪೋರ್ಸ್ ಮುಖಾಂತರನೇ ನಮಗೆ ಆಯಿಲ್ ಬರೋದು ಮತ್ತು ಸ್ವೆಟ್ ಬರೋದು, ಅದನ್ನು ನಮಗೆ ತಡೆಯುತ್ತೆ. ಸೊ ಅದಕ್ಕೋಸ್ಕರ ಪ್ರೈಮರ್ ಯೂಸ್ ಮಾಡೋದು ತುಂಬ ನೆಸೆಸಿಟಿ ಇರುತ್ತೆ. ಇನ್ನು ನೀವು ಪ್ರತಿಯೊಂದು ಸ್ಟೆಪ್ಪು ಮಾಡುವಾಗೂ ನೀವು ಸ್ವಲ್ಪ ಗ್ಯಾಪ್ ಬಿಡಿ. ಅದು ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಗ್ಯಾಪ್ ಕೊಡಿ. 1.5 ಅಥವಾ 2 ನಿಮಿಷ ಬಿಡಿ. ನಿಮ್ಮ ಹತ್ರ ಫ್ಯಾನ್ ಇದ್ದರೆ ನೀವು ಡ್ರೈ ಆಗೋವರೆಗೂ ಆ ಫ್ಯಾನ್ನ ಯೂಸ್ ಮಾಡ್ಕೊಳ್ತಾ ಬರ್ಬೋದು.
ಈಗ ನೆಕ್ಸ್ಟ್ ಸ್ಟೆಪ್ಪು, ನಾವು ಡೈರೆಕ್ಟ್ ಫೌಂಡೇಶನ್ ಹಾಕಬಾರ್ದು. ಡೈರೆಕ್ಟ್ ಫೌಂಡೇಶನ್ ಆದರೆ ನಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲೆಲ್ಲ ಗ್ರೇ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ. ಸೊ ಫಸ್ಟು ನಾವು ಕಲರ್ ಕರೆಕ್ಷನ್ ಮಾಡಬೇಕು. ಕಲರ್ ಕರೆಕ್ಷನ್ ಮಾಡಿಬಿಟ್ಟೆ ಆಮೇಲೆ ನಾವು ಈವನ್ ಟೋನ್ಗೆ ತಂದುಬಿಟ್ಟು ಆಮೇಲೆ ನಾವು ಫೌಂಡೇಶನ್ನ ಹಾಕಬೇಕು. ಇವಾಗ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಅದನ್ನೆಲ್ಲ ನಾವು ಕವರ್ ಮಾಡಬೇಕು. ಈಗ ನಾವು 2 ವೇಯಲ್ಲಿ ಕವರ್ ಮಾಡ್ತೀವಿ. ಒಂದು ಕನ್ಸೀಲರ್ಸ್ನ ಯೂಸ್ ಮಾಡಿ ಕವರ್ ಮಾಡ್ತೀವಿ, ಇನ್ನೊಂದು ನಾವು ಈ ಒಂದು ಕಲರ್ ಕರೆಕ್ಟರ್ಸ್ನ ಅಂದರೆ ಆರೆಂಜ್ ಕರೆಕ್ಟರ್ನ ನಾವು ಯೂಸ್ ಮಾಡಿಬಿಟ್ಟು ನಾವು ಡಾರ್ಕ್ ಸ್ಪಾಟ್ಸ್ನ ಹೈಡ್ ಮಾಡ್ತೀವಿ. ಬಟ್ ಇವತ್ತು ನಾನು ನಿಮಗೆ ಕನ್ಸೀಲರ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋದು ಅದೆಲ್ಲ ಪ್ರೊಫೆಷ್ನಲ್ ವೇ ಆಗುತ್ತೆ, ನಿಮ್ಗೆ ಅದೆಲ್ಲ ತುಂಬ ಕಷ್ಟ ಆಗ್ಬೋದು. ಸೊ ನಿಮಗೆ ಡೈಲಿ ರೊಟೀನಲ್ಲಿ ನೀವು ಈ ಒಂದು ಕನ್ಸೀಲರ್ಸ್ನ ಯೂಸ್ ಮಾಡ್ಬೋದು. ನಿಮ್ಮ ಶೇಡ್ಗಿಂತ ಡಾರ್ಕ್ ಶೇಡ್ 2 ಶೇಡ್ ಡಾರ್ಕ್ ಶೇಡ್ ಕನ್ಸೀಲರ್ನ ಈ ರೀತಿ ನಾನು ಯೂಸ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಇದೆ ಅಲ್ಲೆಲ್ಲ ನೀವು ನೋಡಿ, ನಾನು ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಅಷ್ಟು ಮಾತ್ರ ಯೂಸ್ ಮಾಡಬೇಕು. ತುಂಬ ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡಬಾರ್ದು. ಜಾಸ್ತಿ ಯೂಸ್ ಮಾಡಿದ್ರೂ ಕೂಡ ನಿಮಗೆ ಮೇಕಪ್ ಕೇಕಿ ಆಗಿಬಿಡತ್ತೆ, ಅಲ್ಲೆಲ್ಲ ಫೈನ್ ಲೈನ್ಸ್ ಮೇಲೆಲ್ಲ ಕೂತ್ಕೊಂಡ್ಬಿಡತ್ತೆ. ಆಗ ನಿಮಗೆ ಅದೆಲ್ಲ ಲೈನ್ಸ್ ಫಾರ್ಮ್ ಆಗಿಬಿಡತ್ತೆ, ಅಲ್ಲೆಲ್ಲ ಹೋಗಿ ನೀಟಾಗಿ ನಿಮಗೆ ಕಾಣ್ತಿರುತ್ತೆ ಪ್ರಾಡಕ್ಟು. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಕಡಿಮೆ ಪ್ರಾಡಕ್ಟ್ನ ಬಳಸಿಬಿಟ್ಟು ನೀವು ಈ ಒಂದು ಮೇಕಪ್ಸ್ನ ಮಾಡೋದಕ್ಕೆ ತುಂಬ ಟ್ರೈ ಮಾಡಬೇಕು. ನೀವು ಬೇಕಿದ್ರೆ ಸ್ಕಿನ್ ಪ್ರಿಪರೇಷನಲ್ಲಿ ನೀವು ಬೇಕಾದ್ರೆ ಜಾಸ್ತಿ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಈಗ ಮಾಯ್ಶ್ಚರೈಸರು ಅದೆಲ್ಲ ನೀವು ಜಾಸ್ತಿ ಯೂಸ್ ಮಾಡಿದಷ್ಟು ನಿಮಗೆ ಬ್ಲೆಂಡಿಂಗ್ ಚೆನ್ನಾಗಾಗುತ್ತೆ. ಬಟ್ ನೀವು ಕನ್ಸೀಲರು ಮತ್ತು ಫೌಂಡೇಶನ್ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಮೇಕಪ್ ನ್ಯಾಚುರಲ್ ಆಗಿ ಕಾಣಲ್ಲ, ಮತ್ತು ನಿಮಗೆ ಕೇಕಿ ಆಗುತ್ತೆ, ಮತ್ತೊಂಥರ ಹೆವಿ ಕಾಣುತ್ತೆ. ನಿಮಗೆ ಅದೊಂಥರ ಮೇಕಪ್ಪು ಒಂದು ಫ್ಲಾಲೆಸ್ ಆಗಿ ಕಾಣಲ್ಲ. ಫ್ಲಾಲೆಸ್ ಅನ್ನೋದಕ್ಕಿಂತ ಒಂದು ಮುಖದ ಮೇಲೆ ಒಂದು ಲೇಯರ್ನ ಫಾರ್ಮ್ ಮಾಡ್ದಂಗೆ ಇರುತ್ತೆ. ಆ ರೀತಿ ನಮ್ಮ ಮೇಕಪ್ ಯಾವತ್ತೂ ಇರಬಾರ್ದು. ನಮಗೆ ಸ್ಕಿನ್ ಟೋನ್ಗೆ ತಕ್ಕಂತೆ ಮ್ಯಾಚ್ ಆಗಬೇಕು, ಮತ್ತು ಕಡಿಮೆ ಪ್ರಾಡಕ್ಟಿಂದ ನಾವು ಮೇಕಪ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಬೇಕು. ನೋಡಿ, ಈ ರೀತಿ ನಾವು ನೀಟಾಗಿ ಬ್ಲೆಂಡ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿ ಬ್ಲೆಂಡ್ ಮಾಡಬಾರ್ದು, ಜಸ್ಟ್ ಟಚ್ ಆಗಬೇಕಷ್ಟೇ. ಅಷ್ಟೇ ಫೋರ್ಸಲ್ಲಿ ನೀವು ಬ್ಲೆಂಡ್ ಮಾಡಬೇಕು. ತುಂಬ ಒತ್ತಿ ಮಾಡಿದ್ರೆ ಆ ಒಂದು ಪ್ರಾಡಕ್ಟು ಬ್ರಷ್ಗೆ ಬರುತ್ತೆ, ಇಲ್ಲ ನೀವು ಕೈಯಲ್ಲಿ ಮಾಡಿದ್ರೆ ಕೈಗೆ ವಾಪಸ್ ಬರುತ್ತೆ. ಸೊ ಜಸ್ಟ್ ಅದನ್ನು ಹಿಂಗೆ ಸ್ಪ್ರೆಡ್ ಮಾಡಬೇಕಷ್ಟೇ, ಇನ್ನು ಬೇರೆ ಏನು ಒತ್ತಿ ಮಾಡಬಾರ್ದು. ನೋಡಿ, ಈಗ ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ನಿಮಗೆ ಕಡಿಮೆ ಕಾಣ್ತಿದೆ. ಬಟ್ ನಾನು ಡಾರ್ಕ್ ಶೇಡ್ ಕನ್ಸೀಲರ್ ಹಾಕಿದ್ದೀನಿ. ಆ ಒಂದು ಕನ್ಸೀಲರ್ ಮಾತ್ರ ನಿಮಗೆ ಡಾರ್ಕ್ ಅನ್ನಿಸ್ತಿದೆ, ಬಟ್ ಡಾರ್ಕ್ ಸ್ಪಾಟ್ಸು ಹೈಡ್ ಆಗಿದೆ. ಇನ್ನು ಡೈರೆಕ್ಟ್ ಇವಾಗ ಹಿಂಗೆ ಫೌಂಡೇಶನ್ ಹಾಕೋದ್ರಿಂದ ಇನ್ನೂ ಒಂದು ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ಈ ಒಂದು ಸ್ಟೆಪ್ಪು ನಮಗೆ ಸೆಟ್ ಆಗಬೇಕು ಫಸ್ಟು. ಸೊ ಇದ್ರ ಜೊತೆ ಫೌಂಡೇಶನ್ ಮಿಕ್ಸ್ ಆಗಬಾರ್ದು ಅಂತ ಅಂದರೆ ನಾವು ಲೂಸ್ ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ಇವತ್ತು ನಾನು ಇನ್ಸೈಟ್ ಅವ್ರದ್ದು ಬನಾನಾ ಶೇಡ್ದು ಲೂಸ್ ಪೌಡರ್ ಯೂಸ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೋನ್ಗೂ ಸೆಟ್ ಆಗುತ್ತೆ. ಇದರಲ್ಲಿ ವೈಟು ಬರುತ್ತೆ ಟ್ರಾನ್ಸ್ಲೂಷನ್ ಪೌಡರು, ಬಟ್ ಇದೇನು ಕಲರ್ ನಿಮಗೆ ಕೂರಲ್ಲ, ನಾವು ಎಕ್ಸೆಸ್ನ ಡಸ್ಟ್ ಮಾಡಿಬಿಡ್ತೀವಿ. ಸೊ ನೀವು ಇದನ್ನೇ ತೊಗೊಳ್ಳಿ. ಇವಾಗ ವೈಟ್ ಪೌಡರ್ ತೊಗೊಂಡಾಗ ನೀಟಾಗಿ ಡಸ್ಟ್ ಮಾಡಿಲ್ಲ ಅಂತಂದರೆ ಬೂದ್ ಕಾಣಿಸೋ ಚಾನ್ಸಸ್ ಇರುತ್ತೆ. ಸೊ ಇದು ಸ್ವಲ್ಪ ಬನಾನಾ ಶೇಡ್ ಇರೋದ್ರಿಂದ ಆಲ್ಮೋಸ್ಟು ಸ್ವಲ್ಪ ನಾವು ಡಸ್ಟ್ ಮಾಡೋವಾಗ ಟೈಮ್ ಇಲ್ಲ ಅಂತಂದರೆ ಒಂಚೂರು ಡಸ್ಟ್ ಮಾಡೋವಾಗ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಈ ಶೇಡೇ ತೊಗೊಳ್ಳಿ. ಮತ್ತು ಪೌಡರ್ನೂ ಅಷ್ಟೇ ತುಂಬ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಿಬಿಟ್ಟು ನಾವು ಅದನ್ನು ಇವಾಗ ನಾವು ಎಲ್ಲೆಲ್ಲಿ ಕನ್ಸೀಲರ್ ಹಾಕಿದ್ದೀವಿ ಅಲ್ಲೆಲ್ಲ ನಾನು ಸೆಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಾನು ಯಾವ ರೀತಿ ಸೆಟ್ ಮಾಡ್ತಿದ್ದೀನಿ ಆ ರೀತಿಯೇ ನೀಟಾಗಿ ಸೆಟ್ ಮಾಡಿದ ಆದಮೇಲೆ ನೀವು ಒಂದು ಪ್ಲಫಿ ಬ್ರಷ್ನ ತೊಗೊಂಡು ನೀಟಾಗಿ ಡಸ್ಟ್ ಆಫ್ ಮಾಡಿಬಿಡಿ. ಈ ಒಂದು ಪ್ರೊಸೀಜರ್ ಮಾಡೋದ್ರಿಂದ ನಮಗೆ ಮತ್ತೆ ನಾವು ಫೌಂಡೇಶನ್ ಹಾಕಿದಾಗ ಅಲ್ಲಿ ನಾವು ಮತ್ತೆ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀವಲ್ವ, ಆ ಬ್ಲೆಂಡ್ ಮಾಡೋವಾಗ ಇರೋ ಕನ್ಸೀಲರೆಲ್ಲ ಮತ್ತೆ ನಮಗೆ ವಾಪಸ್ ಬರಬಾರ್ದು. ವಾಪಸ್ ಬಂದಾಗ ಏನಾಗುತ್ತೆ, ಮತ್ತೆ ಗ್ರೇ ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ರೊಸೀಜರು ಕೂಡ ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ, ನೀವು ಮಾಡಿ. ಇನ್ನು ಈಗ ನಾನು ಫೌಂಡೇಶನ್ ಇವತ್ತು ಮೆಬ್ಲಿನ್ನವ್ರದ್ದು ಸೂಪರ್ ಸ್ಟೇ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗೂ ಇರುತ್ತೆ, ಮತ್ತು ಇದು ಸ್ವಲ್ಪ ಕವರೇಜ್ ಕೂಡ ಕೊಡುತ್ತೆ ನಿಮಗೆ. ಈ ಫೌಂಡೇಶನ್ನ ಯೂಸ್ ಮಾಡಿದ್ರೆ ನಿಮಗೆ ಅಂಡರ್ ಐ ಕೆಳಗೆ ನೀವು ಕನ್ಸೀಲರ್ ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಆಲ್ರೆಡಿ ಡಾರ್ಕ್ ಸ್ಪಾಟ್ಸ್ ಹೈಡ್ ಮಾಡೋದಕ್ಕೆ ನಾವು ನಮ್ಮ ಶೇಡ್ಗಿಂತ 2 ಶೇಡ್ ಡಾರ್ಕ್ ಕನ್ಸೀಲರ್ನ ಯೂಸ್ ಮಾಡಿದ್ದೀವಿ. ಮತ್ತು ನಾವು ಲೈಟರ್ ಶೇಡು ಮತ್ತು ನಮ್ಮ ಶೇಡು ಕನ್ಸೀಲರ್ ಹಾಕಿಲ್ಲ ಅಂದರೂ ನಡೆಯುತ್ತೆ. ಇದು ಕವರೇಜ್ ಕೊಡುತ್ತೆ ಸ್ವಲ್ಪ. ಈ ಒಂದು ಫೌಂಡೇಶನ್ ನಿಮ್ಮ ಹತ್ರ ಇದ್ದರೆ ನಿಮ್ಮ ಶೇಡು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತು ಇದನ್ನು ಶೇಡ್ ಹೆಂಗೆ ಕಂಡುಹಿಡಿಯೋದು ಆನ್ಲೈನಲ್ಲಿ ಅಂತ ಅಂದರೆ ನೋಡಿ, ಇಲ್ಲಿ ಇವಾಗ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಶೇಡು ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಆ ಟ್ಯೂಬಲ್ಲಿ ಹಿಂಗಿಟ್ಟು ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇದೆ ನೋಡಿ, ನನ್ನ ಶೇಡ್ಗೆ ಇಲ್ಲಿ ಗೊತ್ತಾಗ್ತಿದೆ. ನೀವು ಅಷ್ಟೇ ಆನ್ಲೈನಲ್ಲಿ
ಕೆಳಗಡೆ ಕೊಟ್ಟಿರ್ತಾರೆ ಅವರು, ಕೆಳಗಡೆ ಈ ಶೇಡ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ಬಾಕ್ಸ್ ಟೈಪಲ್ಲಿ ನೀವು ಅದನ್ನು ಫೋನ್ನ ಹಿಂಗೆ ಇಟ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಶೇಡು ಅಂತ. ಈ ರೀತಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಈ ಒಂದು ಬ್ರ್ಯಾಂಡಲ್ಲಿ ಪಕ್ಕಾ ಈ ರೀತಿ ಚೂಸ್ ಮಾಡ್ಕೋಬೋದು. ಕೆಲವೊಂದು ಬ್ರ್ಯಾಂಡಲ್ಲಿ ಕೆಲವೊಂದು ಸರಿ ಶೇಡ್ ಕೂಡ ರಾಂಗ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಪಕ್ಕಾ ನೀವು ತೊಗೊಳ್ಬೋದು. ಯಾಕಂತಂದರೆ ನಾನು ಇದೇ ರೀತಿ ಮಾಡಿ ತೊಗೊಂಡಿದ್ದು, ನನಗಂತೂ ಪಕ್ಕಾ 100% ನನ್ನ ಶೇಡೇ ಬಂತು. ಇವಾಗ ಶೇಡು ನಾನು ಯಾವ್ದು ತೊಗೊಳ್ಳಿ ಅಂತ ನೀವು ಎಷ್ಟೊಂದು ಜನ ಕೇಳ್ತಿದ್ರಿ, ಇವಾಗ ನಿಮಗೆ ಕ್ಲಿಯರ್ ಮಾಡಿದ್ದೀನಿ ನಾನು. ಈ ರೀತಿ ನೀವು ನಾನು ಎಲ್ಲ ಶೇಡ್ನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ರೀತಿ ನೀವು ಶೇಡ್ನ ಚೂಸ್ ಮಾಡ್ಕೊಳ್ಬೇಕು. ಈಗ ನಾನು ಫೌಂಡೇಶನ್ನ ತೊಗೊಂಡು ನೋಡಿ ನಾನು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀನಿ ಅಂತ ನೋಡ್ಕೊಳ್ಳಿ. ಫಸ್ಟ್ಗೆ ಸ್ವಲ್ಪನೇ ಕ್ವಾಂಟಿಟಿ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡಬೇಕು. ತುಂಬ ಜಾಸ್ತಿ ಫೌಂಡೇಶನ್ನ ನೀವು ಹಾಕಬಾರ್ದು. ನೋಡಿ, ತುಂಬ ಜಾಸ್ತಿ ಫೌಂಡೇಶನ್ ಹಾಕೋದ್ರಿಂದ ಏನು ಯೂಸ್ ಇಲ್ಲ. ನಮಗೆ ನ್ಯಾಚುರಲ್ ಲುಕ್ ಬೇಕು, ನಾವೇನೋ ಮೆತ್ಕೊಂಡಿದ್ದೀವಿ ಅನ್ನೋ ರೀತಿ ನಮಗೆ ಕಾಣಿಸ್ಬಾರ್ದು. ನೋಡಿ, ಈಗ ನಾನು ಇಷ್ಟು ಫೌಂಡೇಶನ್ನ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತೀನಿ. ನೋಡಿ, ನಾನು ಏನಾದರೂ ಅಪ್ಲೈ ಮಾಡಿರೋ ಥರ ಅನ್ನಿಸ್ತಿದೆಯಾ? ನನ್ನ ಸ್ಕಿನ್ ನ್ಯಾಚುರಲ್ಲೇ ಅನ್ನಿಸ್ತಿದೆ. ಮತ್ತು ಸ್ಕಿನ್ ಟೋನು ಕೂಡ ನೋಡಿ, ಕೆಳಗಡೆನೂ ಇವಾಗ ನಂದು ಕತ್ತತ್ರ ಮತ್ತು ನನ್ನ ಫೇಸು ಆಲ್ಮೋಸ್ಟ್ ಒಂದೇ ಇದೆ. ನನ್ನ ಫೇಸ್ ಯಾವ ಕಲರ್ ಇದೆ ನಾನು ಅದೇ ಕಲರೇ ನಾನು ಕಾಣಿಸ್ತಿದೆ. ನೋಡಿ, ನಾನು ಎಷ್ಟೆಷ್ಟು ಫೌಂಡೇಶನ್ನ ಇಟ್ಬಿಟ್ಟು ನಾನು ಡಾಟ್ ಇಟ್ಬಿಟ್ಟು ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಮತ್ತು ಒಂದೇ ಸರಿ ಇಡೀ ಫೇಸ್ಗೆ ಫೌಂಡೇಶನ್ನ ನಾವು ಡಾಟ್ ಇಟ್ಬಿಟ್ಟು ಬ್ಲೆಂಡ್ ಮಾಡಬಾರ್ದು. ಅದು ಡ್ರೈ ಆಗಿಬಿಡುತ್ತೆ, ಆಗ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಈಗ ನೋಡಿ, ಅಂಡರ್ ಐ ಕೆಳಗೂ ಕೂಡ ಇದು ಈಗ ನಾನು ಆಲ್ರೆಡಿ ಡಾರ್ಕ್ ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ನಾನು ಹೇಳ್ತಿರೋದು, ಬರೀ ಫೌಂಡೇಶನ್ನೇ ಹಾಕೋಕ್ಕಾಗಲ್ಲ. ಇದು ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ನೋಡಿ, ನಾನು ಜಸ್ಟ್ ಫೌಂಡೇಶನ್ನಲ್ಲೇ ಅಂಡರ್ ಐನ ನಾನು ಕವರ್ ಮಾಡ್ತಾ ಇದ್ದೀನಿ. ಜಸ್ಟ್ ನ್ಯಾಚುರಲ್ಲಾಗಿ ಹೈಡ್ ಆಗಬೇಕು ಅಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಕನ್ಸೀಲರ್ ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ನೋಡಿ ಎಷ್ಟು ನೀಟಾಗಿ ನ್ಯಾಚುರಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಈ ಒಂದು ಫೌಂಡೇಶನು ಪರ್ಸ್ನಲ್ ಫೇವ್ರೆಟ್ ಆಗಿಬಿಟ್ಟಿದೆ. ಇದು ಮತ್ತು ಇನ್ಸೈಟ್ ಅವ್ರದ್ದು ಫೌಂಡೇಶನ್, ಕುಶಾನ್ ಫೌಂಡೇಶನು, ಇವೆರಡೂ ನನಗೆ ನಿಜ ಎಷ್ಟು ಈಸಿ ಆಗಿಬಿಟ್ಟಿದೆ ಮೇಕಪ್ ಮಾಡೋದಕ್ಕೆ ಇವೆರಡು ಫೌಂಡೇಶನ್ ತೊಗೊಂಡ್ಮೇಲೆ ಅಂತ. ಅಂದರೆ ನಿಜ ತುಂಬ ಟೈಮ್ ಕಡಿಮೆ ತೊಗೊಳುತ್ತೆ ಮೇಕಪ್ ಮಾಡೋದಕ್ಕೆ. ಈ ಎರಡು ಫೌಂಡೇಶನು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇಟ್ಕೊಳ್ಳಿ. ನಿಮಗೆ ಡೈಲಿ ಬೇಸಿಸ್ಸು ಮತ್ತು ಎಲ್ಲಾದರೂ ಹೊರಗಡೆ ಹೋಗೋವಾಗ, ಮದುವೆಗೆ ಹೋಗೋವಾಗ, ಮತ್ತು ನೀವು ಎಲ್ಲದಕ್ಕೂ ಮೇಕಪ್ ಆರ್ಟಿಸ್ಟ್ಗಳನ್ನ ಕರೆಸಿ ಮಾಡ್ಸೋದಕ್ಕಾಗಲ್ಲ, ಎಕ್ಸ್ಪೆನ್ಸಿವ್ ಆಗುತ್ತೆ. ತುಂಬ ಯೂಸ್ಫುಲ್ ಇರುತ್ತೆ ಈ ಒಂದು ಫೌಂಡೇಶನ್ಸ್ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಯಾವುದೇ ರೀತಿ ನಾನು ಸ್ಪಾನ್ಸರ್ ವಿಡಿಯೋ ಅಲ್ಲ. ಯಾಕಂತಂದರೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು, ನೀವು ಸ್ಪಾನ್ಸರ್ ವಿಡಿಯೋ ಏನಾದರೂ ಮಾಡಿದ್ದೀರಾ ಅಥವಾ ರಿಯಲಾಗಿ ನೀವು ಯೂಸ್ ಮಾಡಿ ಹೇಳ್ತಾ ಇದ್ದೀರಾ ಅಂತ. ಇದು ನಾನು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ನಾನು ಮಾಡ್ತಾ ಇಲ್ಲ. ನಾನು ಇನ್ನೂ ನನಗೆ ಯೂಟ್ಯೂಬಲ್ಲಿ ಯಾವುದೇ ರೀತಿ ಸ್ಪಾನ್ಸರ್ಸ್ ವಿಡಿಯೋಸ್ ಇನ್ನೂ ನನಗೆ ಯಾವುದೂ ಬಂದಿಲ್ಲ. ಅಕಸ್ಮಾತ್ ಬಂದ್ರೂ ಜೆನ್ಯೂನ್ ಆಗಿ ನನಗೆ ಅದು ಚೆನ್ನಾಗಿದ್ದರೆ ಮಾತ್ರನೇ ನಾನು ತೊಗೊಂಡು ನಿಮ್ಗೆ ಹೇಳ್ತೀನಿ. ಸೊ ಇದು ನನಗೆ ಪರ್ಸ್ನಲ್ಲಾಗಿ ನಾನು ತೊಗೊಂಡಿರೋದು, ಇದು ನನ್ನ ಯೂಸ್ಗೆ ಮತ್ತು ನಮ್ಮ ಕ್ಲೈಂಟ್ಸ್ಗೆ ಯೂಸ್ ಮಾಡೋದಕ್ಕೆ ತೊಗೊಂಡಿರುವಂಥ ಪ್ರಾಡಕ್ಟ್ಸ್ಗಳಿಂದನೇ ನಾನು ನಿಮಗೆ ರಿವ್ಯೂ ಕೊಡೋದು, ಅದು ಹೇಗಿದೆ ಅಂತ. ಚೆನ್ನಾಗಿಲ್ಲದೆ ಇರೋ ಪ್ರಾಡಕ್ಟ್ಸ್ನ ನಾನು ನಿಮಗೆ ಸಜೆಸ್ಟೇ ಮಾಡೋದಿಲ್ಲ. ನೋಡಿ, ಇದನ್ನು ನಾನು ಕಣ್ಣ ಹತ್ರನೂ ಕೂಡ ಯೂಸ್ ಮಾಡ್ತಿದ್ದೀನಿ. ಈಗ ಒಂದು ಸೈಡು ನಾನು ನಿಮಗೆ ಈ ಒಂದು ಫೌಂಡೇಶನ್ನೇ ಯೂಸ್ ಮಾಡಿಬಿಟ್ಟು ನಾನು ಅಂಡರ್ ಐ ಮತ್ತು ಕಣ್ಮೇಲೆ ಹೈಡ್ ಮಾಡಿ ತೋರಿಸಿದ್ದೀನಿ. ಇನ್ನು ಈ ಸೈಡು ನಾನು ಕನ್ಸೀಲರ್ ಯೂಸ್ ಮಾಡಿಬಿಟ್ಟು ಹೈಡ್ ಹೇಗೆ ಮಾಡೋದು, ಡಾರ್ಕ್ ಸರ್ಕಲ್ನ ಇವಾಗ ನಾನು ಅಲ್ಲಿ ಆಲ್ರೆಡಿ ಡಾರ್ಕ್ ಕನ್ಸೀಲರ್ ಹಾಕಿದ್ದೀನಿ. ಈಗ ಕನ್ಸೀಲರ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಈ ಕಡೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಕನ್ಸೀಲರ್ ಯೂಸ್ ಮಾಡಿಬಿಟ್ಟು ನಾವು 2 ಟೈಪ್ಸ್ ಆಗಿ ಮಾಡ್ಬೋದು. ನಿಮಗೇನಾದರೂ ಸ್ವಲ್ಪ ಬ್ರೈಟಾಗಿ ಕಾಣಬೇಕು, ಹೈಲೈಟ್ಸ್ ಮಾಡಬೇಕು ಅಂತಂದರೆ ನಿಮ್ಮ 1 ಶೇಡ್ ಅಥವಾ 2 ಶೇಡ್ ಲೈಟರ್ ಕನ್ಸೀಲರ್ನ ತೊಗೋಬೋದು. ಇಲ್ಲ ನಮಗೆ ನ್ಯಾಚುರಲ್ಲಾಗಿ ಸಾಕು, ನಮಗೆ ನ್ಯಾಚುರಲ್ಲಾಗಿ ಹೈಡ್ ಆದರೆ ಸಾಕು ಅಂತ ಅಂದರೆ ನಮ್ಮ ಶೇಡ್ನ ಕನ್ಸೀಲರ್ನ ತೊಗೋಬೋದು. ಈಗ ನನ್ನ ಶೇಡ್ ಕನ್ಸೀಲರ್ ನನ್ನ ಹತ್ರ ಇಲ್ಲ, ಲೈಟ್ ಇದೆ, ಡಾರ್ಕ್ ಇದೆ. ಸೊ ಅದಕ್ಕೆ ನಾನು ಲೈಟು ಮತ್ತು ಡಾರ್ಕ್ನ ಅದೊಂದು ಡ್ರಾಪು ಇದೊಂದು ಡ್ರಾಪ್ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನನ್ನ ಶೇಡ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಶೇಡ್ಗೆ ಕನ್ವರ್ಟ್ ಮಾಡಿಕೊಂಡು ನೋಡಿ, ಈಗ ನನ್ನ ಶೇಡ್ಗೆ ಕನ್ವರ್ಟ್ ಆಯ್ತಲ್ವಾ ಕನ್ಸೀಲರು. ಈಗ ನಾನು ನೋಡಿ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಇಟ್ಬಿಟ್ಟು ಈ ರೀತಿ ಡಾಟು ಈಗ ಕನ್ಸೀಲರಲ್ಲಿ ಹೈಡ್ ಮಾಡ್ತೀನಿ. ನೀವು ಈ ರೀತಿ ಕೂಡ ಮಾಡ್ಬೋದು. ಇನ್ನು ನಾನು ಆಲ್ರೆಡಿ ಆ ಕಣ್ಣಿಗೆ ಇದು ಜಸ್ಟ್ ಫೌಂಡೇಶನಿಂದ ಮಾಡೋದು ತೋರಿಸ್ತೆ. ಎಲ್ಲ ಫೌಂಡೇಶನಿಂದನೂ ನೀವು ಆ ರೀತಿ ಮಾಡೋದಕ್ಕಾಗಲ್ಲ. ಕವರೇಜ್ ಇಲ್ಲದೆ ಇರೋ ಫೌಂಡೇಶನಲ್ಲಿ ನಿಮಗೆ ಕವರ್ ಆಗೋದಿಲ್ಲ. ಈ ಒಂದು ಫೌಂಡೇಶನ್ ಇವತ್ತು ನಾನು ಯೂಸ್ ಮಾಡಿರುವಂಥ ಫೌಂಡೇಶನು ನಿಮಗೆ ಕವರೇಜ್ ಕೊಡುತ್ತೆ. ಸೊ ಅದಕ್ಕೆ ನಿಮಗೆ ಅದು ಓಕೆ ಆಗಿದೆ. ಇಲ್ಲ ಅಂತಂದರೆ ನೀವು ಕವರೇಜ್ ಇಲ್ಲದೆ ಇರೋವಂಥ ಫೌಂಡೇಶನ್ ನಿಮ್ಮ ಹತ್ರ ಇದೆ ಅಂದರೆ ಈಗ ನಾನು ಮಾಡ್ತಿದ್ದೀನಲ್ಲ ಕನ್ಸೀಲರು ಯೂಸ್ ಮಾಡಿ ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಮತ್ತು ನೀಟಾಗಿ ಬ್ಲೆಂಡ್ ಮಾಡಿ, ನೀಟಾಗಿ ತುಂಬ ಪ್ರೆಸ್ ಮಾಡಿ ಮಾಡಬೇಡಿ, ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿ ಒಂದು ನ್ಯಾಚುರಲ್ ಲುಕ್ ಕೊಡೋದಕ್ಕೇ ಆದಷ್ಟು ಟ್ರೈ ಮಾಡಿ. ಈಗ ಯಾರು ಕೂಡ ಹೆವಿ ಮೇಕಪ್ ಕೇಳೋದಿಲ್ಲ,
ಮತ್ತು ಯಾರು ಕೂಡ ಇಷ್ಟನೂ ಪಡೋದಿಲ್ಲ, ನ್ಯಾಚುರಲ್ಲಾಗಿ ಇರೋದಕ್ಕೇ ಲೈಕ್ ಮಾಡ್ತಾರೆ. ಈಗ ನೋಡಿ ನೀಟಾಗಿ ನಾವು ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಆದಮೇಲೆ ಈಗ ನಾನು ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ಲೂಸ್ ಪೌಡರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ನೀಟಾಗಿ ಮತ್ತೆ ಒಂದ್ಸರಿ ಟಚ್ ಅಪ್ ಕೊಟ್ಬಿಟ್ಟು ಬ್ಲೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಅಲ್ಲಿ ಫೈನ್ ಲೈನ್ಸ್ ಒಳಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ, ಆವಾಗ ಕ್ರೀಸ್ ಥರ ಫಾರ್ಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸರಿ ಬ್ಲೆಂಡ್ ಮಾಡಿ ನಾನು ಮತ್ತೆ ಮಾಡ್ತಾಯಿದ್ದೀನಿ. ನಾವು ಟೈಮ್ ಜಾಸ್ತಿ ಕೊಟ್ಟಷ್ಟು ನೀಟಾಗಿ ಬ್ಲೆಂಡ್ ಮಾಡಬೇಕು. ಇವಾಗ ಫಸ್ಟು ನಾವು ಬ್ಲೆಂಡ್ ಮಾಡಿ ಒಂದು ಮಿನಿಟ್ ಆದರೂ ಕೂಡ ಕ್ರೀಸ್ ಫಾರ್ಮ್ ಆಗಿಬಿಡುತ್ತೆ ಅಲ್ಲಿ. ಸೊ ಅದಕ್ಕೋಸ್ಕರ ಮತ್ತೆ ನಾನು ಬ್ಲೆಂಡ್ ಮಾಡಿ ನೋಡಿ ಈ ರೀತಿಯಾಗಿ ಪೌಡರ್ ಅಪ್ಲೈ ಮಾಡ್ತಿದ್ದೀನಿ. ತುಂಬ ಜಾಸ್ತಿ ಪೌಡರು ಅಪ್ಲೈ ಮಾಡಬಾರ್ದು, ಲೈಟಾಗಿ ಅಪ್ಲೈ ಮಾಡಬೇಕು. ಆಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ಡಸ್ಟ್ ಆಫ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಪಿಜ್ಜಾ ಪಫ್ನ ತಗೊಳ್ಳಿ. ಇದು ನಿಮಗೆ ನೀಟಾಗಿ ಇನ್ನರ್ ಕಾರ್ನರ್ ಔಟರ್ ಕಾರ್ನರ್ಸಲ್ಲೆಲ್ಲ ನೀಟಾಗಿ ಪೌಡರ್ನ ನೀಟಾಗಿ ಅಪ್ಲೈ ಮಾಡುತ್ತೆ. ಈ ಒಂದು ಬ್ರಷ್ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಬ್ರಷ್ ಅಲ್ಲ, ಈ ಒಂದು ಪಫ್ ಯೂಸ್ ಆಗುತ್ತೆ ನಿಮಗೆ. ಈಗ ನೋಡಿ ಎಷ್ಟು ನೀಟಾಗಿ ಕಣ್ಣತ್ರ ಐ ಹತ್ರ ಇನ್ನರ್ ಕಾರ್ನರ್ ಔಟರ್ ಕಾರ್ನರಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಆಗ್ತಾಯಿದೆ ಅಂತ. ಇನ್ನು ಫುಲ್ ಫೇಸ್ಗೂ ಕೂಡ ನಾವೀಗ ಲೂಸ್ ಪೌಡರ್ನ ಅಪ್ಲೈ ಮಾಡಬೇಕಾಗತ್ತೆ. ಫುಲ್ ಫೇಸಿಗೂ ಅಷ್ಟೇ ತುಂಬ ಜಾಸ್ತಿ ಪೌಡರ್ನ ಯೂಸ್ ಮಾಡಬಾರ್ದು. ನೋಡಿ ಈ ರೀತಿ ನಾನು ಎಷ್ಟು ಪೌಡರ್ ಈಗನ್ನ ತೊಗೊಂಡು ಯೂಸ್ ಮಾಡ್ತಿದ್ದೀನಿ ಅಷ್ಟನ್ನು ತೊಗೊಂಡು ನಾವು ಮ್ಯಾಟಿಫೈ ಮಾಡಬೇಕಾಗತ್ತೆ. ನಾವು ಈ ಮ್ಯಾಟಿಫೈ ಮಾಡೋದ್ರಿಂದ ಕೂಡ ನಮಗೆ ಆಯಿಲ್ ಎಕ್ಸೆಸ್ ಆಗಿ ಆಯಿಲ್ ಬರೋದಿಲ್ಲ. ಆಗ ನಾವು ಫೌಂಡೇಶನ್ ಗ್ರೇ ಆಗೋದನ್ನು ನಾವು ತಡಿಬೋದು. ಸೊ ಈ ಎಲ್ಲ ಸ್ಟೆಪ್ಸ್ನು ನಾವು ನೀಟಾಗಿ ಮಾಡಿದ್ರೆ ಫೌಂಡೇಶನ್ನು ಯಾವುದೇ ಕಾರಣಕ್ಕೂ ಗ್ರೇ ಆಗಲ್ಲ, ಡಾರ್ಕ್ ಆಗೋದಿಲ್ಲ. ಇನ್ನು ನೆಕ್ಸ್ಟು ಈಗ ನಾವು ಲೂಸ್ ಪೌಡರ್ನೆಲ್ಲ ಒಂದು ಫ್ಲಫಿ ಬ್ರಷ್ ತೊಗೊಂಡು ನೀಟಾಗಿ ಡಸ್ಟ್ ಆಫ್ ಮಾಡಬೇಕು. ನೀಟಾಗಿ ಡಸ್ಟ್ ಆಫ್ ಮಾಡಲೇಬೇಕು, ಇಲ್ಲ ಅಂತಂದರೆ ಅದು ನಮಗೆ ವೈಟ್ ಥರ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಡಸ್ಟ್ ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಮೇಕಪ್ ಫಿಕ್ಸರ್ ಹಾಕ್ತೀವಲ್ಲ ಆಗ ಸ್ವಲ್ಪ ಮೆಲ್ಟ್ ಆಗುತ್ತೆ. ಸೊ ಆದಷ್ಟು ನಾವು ಎಷ್ಟು ಸಾಧ್ಯನೋ ಅಷ್ಟು ಕೂಡ ಡಸ್ಟ್ ಮಾಡಿಬಿಡ್ಬೇಕಾಗತ್ತೆ ಈ ಒಂದು ಫ್ಲಫಿ ಬ್ರಷ್ನ ತಗೊಂಡು. ಇದಾದಮೇಲೆ ನಾವು ನೆಕ್ಸ್ಟು ಐಲೈನರ್ ಯೂಸ್ ಮಾಡಬೇಕಾದಂತಂದರೆ ಐಲೈನರ್ ಯೂಸ್ ಮಾಡಿ, ನೀವು ಬ್ಲಷ್ ಯೂಸ್ ಮಾಡಿ, ನೀವು ಐ ಶ್ಯಾಡೋ ಬೇಕಂದರೆ ಐ ಶ್ಯಾಡೋ ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ಇನ್ನು ಇವತ್ತು ನಾನು ಐಲೈನರು ಮೇಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಇದು ವಾಟರ್ ಪ್ರೂಫ್ ಬರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಸಿಂಪಲ್ಲಾಗಿ ಐಲೈನರ್ನ ಈ ರೀತಿ ಡ್ರಾ ಮಾಡಿ, ಫಸ್ಟ್ ಸೆಂಟರಿಂದ ಔಟರ್ ಕಾರ್ನರ್ ಡ್ರಾ ಮಾಡಿ, ಆಮೇಲೆ ಇನ್ನರಿಂದ ಸೆಂಟರ್ನ ನೀವು ಜೋಡಿಸಿ. ಇಷ್ಟೇ, ತುಂಬ ಈಸಿ ಇರುತ್ತೆ ಐಲೈನರು. ಎಷ್ಟೊಂದು ಜನ ಐಲೈನರ್ ಹಾಕೋದೇ ಕಷ್ಟ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ರೀತಿ ಏನೂ ಇಲ್ಲ. ಈ ರೀತಿ ನೀವು ಜಾಯಿನ್ ಮಾಡಿದ್ರೆ ಸಾಕು. ಒಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಾದಮೇಲೆ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಮಸ್ಕರ ಕೂಡ ಮೇಬಿಲಿನ್ ಅವ್ರದ್ದೇ ಯೂಸ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿ. ಇನ್ನು ನಾನು ಐಬ್ರೋಸು ನಂದು ತಿಕ್ಕಿ ಇರೋದ್ರಿಂದ ನಾನು ಐಬ್ರೋಸ್ ಏನು ಜಾಸ್ತಿ ಫಿಲ್ ಮಾಡೋದಕ್ಕೆ ಹೋಗಲ್ಲ. ನೋಡಿ ನಾನು ಜಸ್ಟ್ ಈ ರೀತಿ ಒಂದು ಬ್ರಷ್ ತೊಗೊಂಡು ಕೂಮ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾಕಂತಂದರೆ ನಾವು ಪೌಡರ್ ಹಾಕಿರ್ತೀವಿ, ಫೌಂಡೇಶನ್ ಹಾಕೋವಾಗೆಲ್ಲ ಟಚ್ ಆಗಿರುತ್ತೆ, ಆವಾಗ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವ. ಕ್ಲೀನ್ ಮಾಡಿಬಿಟ್ಟು ಐಬ್ರೋ ನೀಟಾಗಿ ಕಲರ್ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಆ ಒಂದು ಬ್ರಷಲ್ಲಿ ನಾನು ನೀಟಾಗಿ ಕೂಮ್ ಮಾಡಿದೆ. ಈಗ ನಾನು ಲಿಪ್ಸ್ಟಿಕ್ ಮಾಮಾರ್ತ್ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದೀನಿ. ಎನಿ ಲಿಪ್ಸ್ಟಿಕ್ ನೀವು ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಲಿಪ್ಸ್ಟಿಕ್ ಬೇಕು ಅಂತಂದರೆ ಇನ್ಸೈಟ್ ಅವ್ರದ್ದು ಜಸ್ಟ್ 105 ರೂಪಾಯಿಗೆ ಸಿಗುತ್ತೆ ನಿಮಗೆ. ಮ್ಯಾಟ್ ಫಿನಿಷಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ತುಂಬ ನೀವು ಬೆಳಗ್ಗೆ ಹಚ್ಕೊಂಡ್ರೆ ಸಾಯಂಕಾಲ ತನಕ ಇರುತ್ತೆ. ಅದು ಜಸ್ಟ್ 105 ರೂಪಾಯಿಗೆ. ಬೇಕಾದ್ರೆ ನೀವು ಅದು ಕೂಡ ಪರ್ಚೇಸ್ ಮಾಡ್ಬೋದು. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಲ್ಲ ಶೇಡ್ಸು ಹಾಕಿರ್ತೀನಿ, ಒಂದು ಶೇಡ್ ಅಲ್ಲ, ಎಲ್ಲ ಶೇಡು ತುಂಬ ಚೆನ್ನಾಗಿರುತ್ತೆ. ಇನ್ನು ಮೇಕಪ್ ಫಿಕ್ಸರ್ ಇವತ್ತು ನಾನು ನಿಮಗೆ 2 ಮೇಕಪ್ ಫಿಕ್ಸರ್ ತೋರಿಸ್ತೀನಿ. ಒಂದು ಫೇಸಸ್ ಕೆನಡಾ ಮತ್ತು ಇನ್ಸೈಟ್ ಅವ್ರದ್ದು. ಇದೆರಡು ಬಜೆಟ್ ಫ್ರೆಂಡ್ಲಿಯಲ್ಲಿ ಸಿಗುತ್ತೆ. ನೀವು ಡೈಲಿ ಬೇಸಿಸ್ ಮೇಕಪ್ಪು ನಿಮ್ಮ ಹತ್ರ ಇಟ್ಕೊಳ್ಬೇಕು ಅಂತಂದರೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಇವೆರಡು ಮೇಕಪ್ ಫಿಕ್ಸರಲ್ಲಿ ನೀವು ಯಾವುದು ಬೇಕಾದರೂ ನೀವು ತೊಗೊಂಡು ಇಟ್ಕೊಳ್ಳಿ. ಎರಡು ಕೂಡ ನೀವು ಯೂಸ್ ಮಾಡ್ಬೋದು. ಎರಡು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ನಾನು ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ, ಒಂದು ಲೈಟಾಗಿ. ನೀವು ಕೂಡ ಅಷ್ಟೇ ಅಪ್ಲೈ ಮಾಡಿ ಈ ರೀತಿ. ನೋಡಿ ನಾನು ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ತೀನಿ, ತುಂಬ ಡಾರ್ಕಾಗಿ ಕಾಜಲ್ಲೇನು ನಾನು ಹಾಕಲ್ಲ. ನಾನು ಮೇಕಪ್ ಮಾಡಿಲ್ಲ ಅಂತಂದರೆ ಕಾಜಲ್ಲೇ ಹಾಕಲ್ಲ. ಎಲ್ಲಾದರೂ ಸಿಂಪಲ್ಲಾಗಿ ನಾನು ಜಸ್ಟ್ ಮೇಲ್ಗಡೆ ಐಲೈನರು ಕಂಪಲ್ಸರಿಯಾಗಿ ಡ್ರಾ ಮಾಡ್ತೀನಿ. ಕಾಜಲ್ನ ನಾನು ಸ್ಕಿಪ್ ಮಾಡೋದೇ ಜಾಸ್ತಿ. ಬಟ್ ಈಗ ಮೇಕಪ್ ಮಾಡಿದಾಗ ಒಂಚೂರು ಆ ಸ್ಪೇಸ್ ಖಾಲಿ ಅನಿಸುತ್ತೆ ಅಂದ್ಬಿಟ್ಟು ಒಂಚೂರು ನಾನು ಲೈಟಾಗಿ ಕಾಜಲ್ ಹಾಕ್ತೀನಿ ಅಷ್ಟೇ. ಇನ್ನು ನೋ ಮೇಕಪ್ ಲುಕ್ಕಲ್ಲೆಲ್ಲ ನಾನು ಹಾಗೆ ಬಿಟ್ಬಿಡ್ತೀನಿ. ಇನ್ನು ನೋಡಿ ಈ ಒಂದು ಮೇಕಪ್ ಲುಕ್ ಹೀಗಿದೆ.
ನಿಮಗೆ ನ್ಯಾಚುರಲ್ ಅಂತಲೇ ಅನ್ನಿಸ್ತಿದೆ ಅಲ್ವಾ. ನೋಡಿ, ಯಾವುದೇ ರೀತಿ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ನಾನು ಯೂಸ್ ಮಾಡಿದರೆ ಯಾವುದೇ ರೀತಿ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ನೋಡಿ, ಈ ರೀತಿ ನಮ್ಮದು ಆಲ್ಮೋಸ್ಟ್ ನ್ಯಾಚುರಲ್ ಲುಕ್ ಕೊಡೋದಕ್ಕೆ ಟ್ರೈ ಮಾಡಬೇಕು. ಮತ್ತು ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ನೀಟಾಗಿ ಸೆಟ್ ಆಗೋದಕ್ಕೆ ಬಿಡಬೇಕು. ಮೇಕಪ್ಪು ಗ್ರೇ ಆಗಬಾರ್ದು ಮತ್ತು ಡಾರ್ಕ್ ಆಗಬಾರ್ದು ಅಂದರೆ ಈ ಎಲ್ಲ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.